ಪುಣ್ಯ ಆಸ್ಪತ್ರೆ ವತಿಯಿಂದ ನನ್ನ ಸಹೋದರಿ ಡಾಕ್ಟರ್ ಪುಣ್ಯವತಿ ಮತ್ತು ನಾಗರಾಜ್ ಅವರು ಎಲ್ಲ ಸಂಘಟನೆಗಳ ಒಳಗೊಂಡು ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದೆ. ಎಲ್ಲ ರಂಗದಲ್ಲೂ 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ಮಹಿಳೆಯರಿಗೆ ಕೊಡಬೇಕು. ಅವರಿಗೆ ಗಂಡಸರಿಗೆ ಎಷ್ಟು ಪ್ರಾಧಾನ್ಯತೆ ಸಿಕ್ಕುತ್ತೆ ಅಷ್ಟೇ ಪ್ರಾಧಾನ್ಯತೆಯನ್ನು ಮಹಿಳೆಯರು ಕೊಡಬೇಕು ಅಂತಕ್ಕಂಥದ್ದನ್ನ ಒಬ್ಬ ಶಾಸಕನಾಗಿ ಎಲ್ಲರನ್ನೂ ಒತ್ತಾಯವನ್ನು ಮಾಡ್ತಾರೆ. Happy Women's Day to everybody. Like, I'm really happy here today, Dr. Punya and Punya Hospital, that today they made their walkathon on behalf of Women's Day, and it's a very good move as doctors. That is a healthy thing that they motivated everybody to walk, and I got to know that 3 kilometers they have done the walking, and after walking the Sabha Karyakrama was there, and they honored 6 doctors, that too prominent doctors, almost all I know them, and I know how popular they are, and like they chosen those already really contributed doctors in their honor, and it is a very apt Women's Day, and everybody should appreciate this, and I'm very happy to see this, witness this. I'm the guest here, and I'm happy because it was a very meaningful day, and again happy Women's Day to all of you. Thank you. ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿತ್ತು. ನಮ್ಮ ವಾಕಥಾನ್ ಸುಮಾರು 3 ಕಿಲೋಮೀಟರು, ಎಲ್ಲರೂ ಸುಮಾರು 700 ಪೀಪಲ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಇವೆಂಟ್. ಅದರಿಂದನೇ ಗೊತ್ತಾಗುತ್ತೆ ಎಲ್ರಿಗೂ ಇದರಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿನೂ ಇದೆ. ಸೊ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಬಸವೇಶ್ವರ ನಗರದಲ್ಲಿ ಇದು ಮೊದಲನೇ ಆಗಿರುವಂಥ ಒಂದು ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮ. ಈವನ್ ವೇದಿಕೆ ಕಾರ್ಯಕ್ರಮ ಸಹ ಯಾವುದೋ ಒಂದು ದೊಡ್ಡ ಆಡಿಟೋರಿಯಮಲ್ಲಿ ಮಾಡ್ಬೋದಾಗಿತ್ತು. ನಮಗೆ ವಾಂಟೆಡ್ ಟು ಬಿ ಇನ್ ಜಸ್ಟ್ ಓಪನ್ ಫೀಲ್ಡ್. ಎಲ್ಲರೂ ಎಂಜಾಯ್ ಮಾಡಿದ್ರು. ಒಳ್ಳೆ ಉದ್ಯಮಿಗಳನ್ನು ನಾವು ಕರೆಸಿ ಮಾತಾಡಿಸಿರೋದ್ರ ಜೊತೆಗೆ ನಮ್ಮ ವೈದ್ಯರಾಗಿರುವಂಥ ಅಚೀವರ್ಸ್ ಯಾರಿದ್ದಾರೆ ವೈದ್ಯಕೀಯ ಫೀಲ್ಡಲ್ಲಿ ಅವ್ರನ್ನ ಕರೆಸಿ ನಾವು ಹೆಣ್ಮಕ್ಳನ್ನು ಆನರ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಸಮಾಜದಲ್ಲಿ ಒಂದು ಅಂಗವಾಗಿ ಬೆಳೆದಿರುವಂಥ ಒಂದು ಫ್ರೂಟ್ ವೆಂಡರ್ ಇರ್ಬೋದು, ಒಂದು ಕಾರ್ ಡ್ರೈವರ್ ಇರ್ಬೋದು, ಮತ್ತು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಮತ್ತು BBMP ಪೌರ ಕಾರ್ಮಿಕರು ಹಾಗೂ ಒಂದು ಆಶಾ ಕಾರ್ಯಕರ್ತೆಯರನ್ನ ಕರೆದು ಅವರ ಒಂದು ಜವಾಬ್ದಾರಿ ಸಮಾಜದಲ್ಲಿ ಎಷ್ಟು ಮಟ್ಟಿಗಿದೆ ಮತ್ತು ಅವ್ರ ಮೇಲೆ ಅವಲಂಬಿಸಿರುವಂಥ ನಮ್ಮಗಳಿಗೆ ಎಷ್ಟು ಅವರು ಬೇಕು ಅವಶ್ಯಕತೆ ಇದೆ ಅನ್ನೋದನ್ನು ನಮಗೆ ಅರ್ಥ ಆಗಿದೆ. ಅಂಥವ್ರನ್ನ ಕರೆದು ಒಂದು ಬಾಗಿನ ಕೊಟ್ಟು ಅವ್ರನ್ನ ಅಭಿನಂದಿಸಿದ್ದು ನನಗೆ ಮನಸ್ಸಿಗೆ ಸಂತೃಪ್ತಿ ಕೊಟ್ಟಿದೆ. ಮತ್ತು ನಮ್ಮ ಬಸವೇಶ್ವರ ನಗರ ಅಂತಲೇ ಅಲ್ಲ, ಎಂಟೈರ್ ಬ್ಯಾಂಗ್ಳೂರ್
ಬ್ಯಾಂಗ್ಳೂರಿಂದ ಸಾಕಷ್ಟು ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಪೊಲಿಟಿಕಲ್ ಲೀಡರ್ ಸಹ ಎಲ್ಲ 3 ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಪ್ರಿಯಕೃಷ್ಣವ್ರು ಇರ್ಬೋದು, ಗೋಪಾಲಯ್ಯರವ್ರು ಇರ್ಬೋದು, ಮತ್ತು ನಮ್ಮ ಇವರು ಸುರೇಶ್ ಕುಮಾರ್ ಅವರು ಇರ್ಬೋದು, ಎಲ್ಲರೂ ಬಂದು ಇದರಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಮತ್ತು ಬಂದು ಕಾರ್ಯಕ್ರಮನ ಇನಾಗ್ರೇಟ್ ಮಾಡಿಕೊಟ್ಟಂತಹ ಶ್ರೀಯುತ ನಮ್ಮ ತಿಪ್ಪೇಸ್ವಾಮಿಯವರು ಸಹ ಪಾಪ ಬಂದು ಬೆಳಗ್ಗೆ ನಮಗೆ ಕಾರ್ಯಕ್ರಮಕ್ಕೆ ಫ್ಲಾಗ್ ಆಫ್ ಮಾಡಿ ಪ್ರಾರಂಭಿಸಿದ್ರು. ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರು ಸಹ ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ. ಮತ್ತು ಪಬ್ಲಿಕ್ಕನ್ನು ಸಾಕಷ್ಟು ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹೀಗೆ ಸತತವಾಗಿ ನಮಗೆ ಬೆಂಬಲಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಸೊಸೈಟಿಯ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ, ಮಹಿಳೆಯ ಅಭಿವೃದ್ಧಿಗೋಸ್ಕರ, ದೇಶಕ್ಕೆ ಒಂದು ಕೊಡುಗೆ ಆಗಬೇಕು ಅನ್ನೋದೇ ನಮಗೆ ಸತತವಾಗಿ 25 ವರ್ಷದಿಂದ ಮಾಡ್ತಾ ಇರೋ ಸೇವೆಗೆ ಇದು ಒಂದು ಸೇರ್ಪಡೆ ಆಗಿದೆ. ಮುಂದೆನೂ ನಮ್ಮ ನೈಪುಣ್ಯ ಫೌಂಡೇಶನ್ ಅಂತ ಈಗಾಗಲೇ ಸಾಕಷ್ಟು ವರ್ಷಗಳಿಂದನೂ ಒಂದು ದುರ್ಬಲರಿಗೆ ಒಂದು ಸಹಕಾರ ನೀಡುವಂಥ ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀವಿ. ಎಸ್ಪೆಷಲಿ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಎಲ್ಲ ಥರ ಸಹಕಾರ ಮತ್ತು ಸಹಾಯ ನೈಪುಣ್ಯ ಫೌಂಡೇಶನ್ ಮಾಡ್ತಾನೆ ಬಂದಿದೆ. ಮುಂದಿನ ದಿನಗಳು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಸಹಕಾರ ಮಾಡ್ತಾ ಹೋಗ್ತೀವಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದ. ನಮಸ್ತೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಭಾಳ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ, ಬಸವೇಶ್ವರ ಪುಣ್ಯ ಹಾಸ್ಪಿಟಲ್ ಮುಖ್ಯಸ್ಥ. ಬಟ್ ಇವತ್ತು ಲೈಮ್ಲೈಟಲ್ಲಿರುವಂಥದ್ದು ಡಾಕ್ಟರ್ ಪುಣ್ಯವತಿ ನಾಗರಾಜ್, ನನ್ನ ವೈಫು. ಅವ್ರ ಲೀಡರ್ಶಿಪ್ಪಲ್ಲಿ ಮತ್ತು ನೈಪುಣ್ಯ ಫೌಂಡೇಶನ್ ಮತ್ತು IMA ಬೆಂಗಳೂರು ಇವರ ಸಹಯೋಗದೊಂದಿಗೆ ಒಂದು ಅದ್ಭುತವಾಗಿದ್ದಂಥ ಕಾರ್ಯಕ್ರಮ ಆಯಿತು. ಬೆಳಗ್ಗೆ ಸುಮಾರು 6:30 ಸಮಯದಿಂದ ವಾಕಥಾನ್ ಶುರು ಆಯಿತು ನಮ್ಮ ಆಸ್ಪತ್ರೆ, ಪುಣ್ಯ ಆಸ್ಪತ್ರೆಯಿಂದ. ಅಲ್ಲಿ ವಾಕಥಾನ್ನ ಇನಾಗ್ರೇಟ್ ಮಾಡೋಕ್ಕೆ RSSನ ಮುಖ್ಯಸ್ಥರಾದಂಥ ಶ್ರೀ ತಿಪ್ಪೇಸ್ವಾಮಿ ಅವರು ನಮಗೆ ಇನಾಗ್ರೇಷನ್ ಮಾಡಿದ್ರು. ಪೂಜೆ, ದೀಪ ಬೆಳಗುವ ಮುಖಾಂತರ ಫ್ಲ್ಯಾಗ್ ಆಫ್ ಮಾಡೋಕ್ಕೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ MLA ಆದಂಥ ಗೋಪಾಲಯ್ಯನವರು ಮತ್ತು ಅವರ ಶ್ರೀಮತಿ ಆದಂಥ ಮಾಜಿ ಉಪಮೇಯರ್ ಆದಂಥ ಹೇಮಲತಾ ಗೋಪಾಲಯ್ಯನವರು ಫ್ಲ್ಯಾಗ್ ಆಫ್ ಮಾಡಿದ್ರು. ಅದಲ್ಲದೆ ಹಲವಾರು ಗಣ್ಯರು ಆ ಕಾರ್ಯಕ್ರಮದಲ್ಲಿ ಇನಿಷಿಯೇಷನ್ ಮಾಡುವಾಗಲೇ ಇದ್ದರು. ಅವರೆಷ್ಟು ಜನ ವಾಕ್ ಮಾಡಿಕೊಂಡು ಸುಮಾರು 3 ಕಿಲೋಮೀಟರ್ ಕ್ರಮಿಸ್ಕೊಂಡು ಮಹಿಳಾ ಎಂಪವರ್ಮೆಂಟ್ ಬಗ್ಗೆ, ಈಕ್ವಾಲಿಟಿ ಬಗ್ಗೆ, ರೈಟ್ಸ್ ಬಗ್ಗೆ ಇದನ್ನೆಲ್ಲ ಒಂದು ಸ್ಲೋಗನ್ ಪ್ರೊಡ್ಯೂಸ್ ಮಾಡಿಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡಿ 3 ಕಿಲೋಮೀಟರ್ ಕ್ರಮಿಸಿ ಅಂಬೇಡ್ಕರ್ ಕ್ರೀಡಾಂಗಣ ಬಸವೇಶ್ವರ ನಗರದಲ್ಲಿ ಇರುವಂಥದ್ದು ಇಲ್ಲಿಗೆ ನಾವು ಬಂದ್ವಿ. ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಇತ್ತು. ಭಾಳ ಚೆನ್ನಾಗಿ ಮೂಡಿದಂಥ ಕಾರ್ಯಕ್ರಮ. ಬಹಳಷ್ಟು ಜನ ಇದಕ್ಕೆ ಸಹಯೋಗ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರು ಅಷ್ಟು ಜನಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಗಳು ಈ ಥರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಹಿಳಾ ದಿನಾಚರಣೆ ಆಗಿರ್ಬೋದು, ಬೇರೆ ದಿನಾಚರಣೆಗಳನ್ನ ನಮ್ಮ ಆಸ್ಪತ್ರೆ ವತಿಯಿಂದ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಬಟ್ ಇದು ವಿಶೇಷವಾಗಿದ್ದಂಥ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಾಯಿತು. ಸರಿಸುಮಾರು 700ರಿಂದ 8 ಜನ ವಾಕಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸ್ಟೇಜ್ ಪ್ರೋಗ್ರಾಮ್ಗಳು ಒಂದು 600-700 ಜನ ಇದ್ದರು. ಇಟ್ ವಾಸ್ ಎ ವೆರಿ ಬಿಗ್ ಈವೆಂಟ್ ಅಂತ ನಾನು ಹೇಳ್ಬೋದು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ನಮಸ್ತೆ.